ಹಾ ಕೇಳಿಸ್ತದೆ. ಅಂದರೆ ಸ್ವರ್ಗಾದಿ ಮೊದಲಾದ ಲೋಕಾಂತರ ಗತಿಯೂ ನನಗೆ ಇರುವುದಿಲ್ಲ. ಕಾರಣ ಅಪೂರ್ಣವಾದಂತ ವ್ಯಕ್ತಿ, ಅಪೂರ್ಣವಾದಂತ ವಸ್ತು ಈ ಲೋಕದಲ್ಲಿ ಇದ್ದದ್ದು ಇನ್ನೊಂದು ಲೋಕದಲ್ಲಿ ಇಲ್ಲದೇ ಇರಬಹುದು. ಹಲೋ ಹಲೋ ಕೇಳಿಸ್ತಲ್ಲ? ಈ ಲೋಕದಲ್ಲಿ ಇರುವಂತ ವಸ್ತು ಇನ್ನೊಂದು ಲೋಕದಲ್ಲಿ ಇರದೇ ಇರಬಹುದು. ಯಾಕೆಂದ್ರೆ ಅನಿತ್ಯವಾದ ವಸ್ತುಗಳು ಒಂದು ಜಾಗದಲ್ಲಿ ಸ್ಥಳದಲ್ಲಿ ಇದ್ದರೆ ಇನ್ನೊಂದು ಸ್ಥಳದಲ್ಲಿ ಜಾಗದಲ್ಲಿ ಇರಲಿಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಅದು ಅಪೂರ್ಣವಾದ ವಸ್ತು. ಆ ಕಾರಣಕ್ಕಾಗಿ ಆ ವಸ್ತುಗಳನ್ನ ಇಲ್ಲಿ ಇಲ್ಲದನ್ನ ಇನ್ನೊಂದಲ್ಲಿ ಹೋಗಬಹುದು, ಇನ್ನೊಂದರಲ್ಲಿ ಇದ್ದಂತ ವಸ್ತುವನ್ನ ಇಲ್ಲಿ ಪಡಿಬಹುದು. ಆದರೆ ನಾನು ಆತ್ಮನಿದ್ದೇನೆ ಅಂದಾಗ ಆತ್ಮ ಎಲ್ಲಾ ಲೋಕದಲ್ಲಿ ಪರಿಪೂರ್ಣ ತಾನ ಇದ್ದಾಗ ಇನ್ನೊಂದು ಲೋಕದ ಗತಿಯನ್ನ ಪಡೆಯುವಂತ ಅಪೇಕ್ಷೆಯನ್ನ ನಾನು ಮಾಡೋದಿಲ್ಲ. ಹೌದಿಲ್ಲ? ಆ ಕಾರಣ ಶ್ರವಣಾದಿ ನವವಿಧ ಭಕ್ತಿಗಳು ಮಾಡುವ ಅವಶ್ಯಕತೆ ನನಗಿಲ್ಲ. ಭಕ್ತಿ ಪರಮಾತ್ಮನನ್ನ ಕುರಿತು ಭಕ್ತಿ ಮಾಡಲಿಕ್ಕೆ ಅವಕಾಶ ಉಂಟು. ಪರಮಾತ್ಮನೇ ತಾನಾದ ಮೇಲೆ ಇನ್ನೊಬ್ಬ ಪರಮಾತ್ಮನಲ್ಲಿ ಹೇಗೆ ಭಕ್ತಿ ಮಾಡುವುದು? ಅದಕ್ಕೆ ಮತ್ತು ಇಂಥ ಲೋಕದ ವಿಷಯವನ್ನ ನಾನು ಬಿಡಬೇಕು ಅಂತನೂ ಇಲ್ಲ, ಪಡಿಬೇಕಂತನೂ ಇಲ್ಲ. ಯಾಕಂದರೆ ಸರ್ವವು ಕೂಡ ಬ್ರಹ್ಮಮಯವಾದ ಜಗತ್ತೇ ಕಾಣುವಾಗ 14 ಲೋಕಗಳು ಕೂಡ ಬ್ರಹ್ಮ ಸ್ವರೂಪವೇ ಕಾಣುವಾಗ ಅದರಲ್ಲಿ ಇನ್ನೊಂದನ್ನ ಪಡೆಯಬೇಕು ಬಿಡಬೇಕು ಅನ್ನುವಂತ ಇಚ್ಛೆನೇ ಇಲ್ಲಂದಾಗ ಆ ಪಡೆಯುವಂತ ಬಿಡುವಂತ ಸಾಧನೆಗಳ ಅವಶ್ಯಕತೆ ನನಗಿಲ್ಲ. ಹೌದಿಲ್ರಿ? ಅದಕ್ಕಾಗಿ ಮೇಲ್ಕಂಡ ಸಾಧನೆಗಳೆಲ್ಲವೂ ಯಾರಿಗೆ ಜ್ಞಾನದ ಸಂಸ್ಕಾರ ಇಲ್ಲ ಅಂಥ ಸಂಸ್ಕಾರವಿಲ್ಲದ ಬುದ್ಧಿಗೆ ಮಾತ್ರ ಸಂಬಂಧಪಟ್ಟಿರುತ್ತದೆ ವಿನಃ ನಾನು ಬುದ್ಧಿಗೆ ಅತೀತನಾಗಿದ್ದೇನೆ. ನಾವು ಬುದ್ಧಿಗೆ ಅತೀತರಲ್ಲ. ಯಾಕಂದ್ರೆ ಬುದ್ಧಿಯ ಸಾಧನೆಯಿಂದ ಮಾಡುವಂತ ಯಾವುದೇ ಮಂತ್ರ ಇರಲಿ, ಎಷ್ಟೇ ಅಕ್ಷರ ಇರಲಿ, ಅಥವಾ ಯಾವುದೇ ತಂತ್ರವೇ ಇರಲಿ, ಪಂಚಾಗ್ನಿ ಮಧ್ಯದ ತಪಸ್ಸೆ ಇರಲಿ, ಯಾವುದೇ ರೀತಿಯ ದಾನ ಧರ್ಮಗಳೇ ಇರಲಿ, ಯಾವುದೇ ಸೋಮಾರಿ ಯಜ್ಞವಿರಲಿ, ಯಾವುದೇ ಬಲಿ ಇರಲಿ, ಬ್ರಾಹ್ಮಣಾದಿ ಜಾತಿ ಧರ್ಮಗಳೇ ಇರಲಿ, ಅವೆಲ್ಲವೂ ಕೂಡ ಬುದ್ಧಿಯಿಂದ ಸ್ಮರಣೆಯನ್ನು ಮಾಡ್ತೇವೆ ನಾವು. ಬುದ್ಧಿಯಿಂದ ಹೇಳ್ತೇವೆ. ಎಷ್ಟು ಮಂತ್ರಗಳನ್ನ ಹೇಳಿದ್ರಿ? ಬುದ್ಧಿ ಲೆಕ್ಕ ಮಾಡ್ತದೆ ಎಷ್ಟು ಅಂತ.
ಮನಸ್ಸು ಮಂತ್ರವನ್ನ ಹೇಳ್ತಲ್ಲ, ಆದರೆ ಬುದ್ಧಿಯಿಂದ ಆದಂತ ಸರ್ವ ಕಾರ್ಯಗಳನ್ನ ತಿಳಿಯುವಂತ ಬುದ್ಧಿಗೆ ಅತೀತನಾದ ನಾನು ಶಾಂತ, ಘೋರ, ಮೂಢ ಎಂಬ ವೃತ್ತಿಗಳನ್ನು ಉಂಟು ಮಾಡುವ ಯಾವ ಶಾಂತ ಅಂದ್ರೆ ತಮಗುಣನೂ ಇಲ್ಲ, ಘೋರ ಅಂದ್ರೆ ರಜೋಗುಣ, ಮೂಢ ಎಂಬುವ ತಮೋಗುಣ ಇವು ಕೂಡ ಸತ್ವ, ರಾಜಸ, ತಾಮಸಗಳೆಂಬ ಗುಣತ್ರಯಗಳಿಗೆ ಬಹು ದೂರವಾಗಿದ್ದೇನೆ. ಆತ್ಮ ದೂರ ಅಂದರೆ ನಾನು ಕೇವಲ ನಿರ್ಗುಣನಾಗಿದ್ದೇನೆ. ಕಾರಣ ಮಂತ್ರ ತಂತ್ರ ಸಾಧನಗಳು ಎಲ್ಲವೂ ಅಶುದ್ಧವಾದ ಬುದ್ಧಿಯ ಶುದ್ಧತೆಗಾಗಿ ವಿನಃ ಶುದ್ಧ ಬದ್ಧನಾದ ಆತ್ಮ ನನಗೂ ಮತ್ತು ಮೇಲೆ ಹೇಳಿದಂತ ಎಲ್ಲಕ್ಕೂ ಕೂಡ ದೂರವಾಗಿದ್ದಾನೆ. ಆ ಕಾರಣ ಇವೆಲ್ಲವೂ ಯಾಕೆ ಬೇಕ್ರಿ ಅಂತ ಈಗ ಪ್ರಶ್ನೆ ಬಂತು. ಈ ಮಂತ್ರಗಳು, ತಪಸ್ಸುಗಳು, ತಪನ, ಯಜ್ಞ, ಯಾಗ ಇವೆಲ್ಲವೂ ಉತ್ತಮವಾದ ಸತ್ಕರ್ಮಗಳನ್ನ ಪರಮಾತ್ಮ ಭಗವಂತ ತಾನು ನುಡಿದ ವೇದಗಳಲ್ಲಿ 800 ಚಿಲ್ಲರೆ ಕರ್ಮ ಕಾಂಡಗಳಲ್ಲಿ ಅತಿ ವಿಸ್ತಾರವಾಗಿ, ಅತಿ ಶುದ್ಧತೆಯಾಗಿ, ಅತ್ಯಂತ ಸ್ವಚ್ಛವಾಗಿ ಹೇಳಿದ ಮಾತುಗಳೇ ಭಗವಂತನ ಪರಮಾತ್ಮನ ವೇದದ ಕರ್ಮ ಮತ್ತು ಭಕ್ತಿಯ ಸಾಧನೆಗಳು. ಇವು ಸಾಮಾನ್ಯವಾದ ಸಾಧನೆಗಳು ಅಲ್ಲ. ಆದರೂ ಕೂಡ ಜ್ಞಾನಿಗೆ ಇವುಗಳ ಸಂಬಂಧ ಇಲ್ಲ. ಯಾರಿಗೆ ಸಂಬಂಧ? ಬುದ್ಧಿಗೆ ಸಂಬಂಧ. ಯಾರ ಬುದ್ಧಿ ಅಂತಕ್ಕಂಥದ್ದು ರಜೋಗುಣ, ತಮೋಗುಣ, ಸಾತ್ವಿಕ ಗುಣಗಳಿಂದ ಕೂಡಿದ್ದು ಅಂಥ ತಾಮಸ ಗುಣಗಳೆಂಬ ಗುಣತ್ರಯಗಳಿಗೆ ನಾನು ದೂರವಾಗಿದ್ದೇನೆ. ಈ ತಂತ್ರ ಮಂತ್ರ ಸಾಧನೆಗಳು ಎಲ್ಲವೂ, ಜಪ ತಪಾದಿ ಸಾಧನೆಗಳೆಲ್ಲವೂ, ನವ ವಿಧ ರೀತಿಯ ಭಕ್ತಿಗಳು ಎಲ್ಲವೂ ಇವು ಭಗವಂತ ಹೇಳಿದ್ದು ಯಾರಿಗೆ ಅಂದ್ರೆ ಅಶುದ್ಧ ಬುದ್ಧಿಯನ್ನು ಶುದ್ಧ ಮಾಡುವುದಕ್ಕೆ ಹೇಳುತ್ತಾರೆ. ವ್ಯರ್ಥ ಅಂತ ಹೇಳಲ್ ನೋಡಮ್ಮ. ಸಾಧಕರಿಗೆ ಪೂರ್ವದಲ್ಲಿ ಮಲ ಮತ್ತು ವಿಕ್ಷೇಪ ದೋಷವನ್ನ ಕಳೆದುಕೊಂಡು ಆತನು ಆತ್ಮ ಜ್ಞಾನವನ್ನ ಪಡೆದುಕೊಳ್ಳಲಿ ಎನ್ನುವ ಭಾವದಿಂದನೇ ಈ ಒಂದು ವೇದದಲ್ಲಿ ಭಗವಂತನೇ ಇಷ್ಟೆಲ್ಲ ನೇಮಗಳನ್ನ ಉಪದೇಶ ಮಾಡಿದ್ದು ಯಾತಕ್ಕೆ ಅಂದ್ರೆ ಬುದ್ಧಿ ಶುದ್ಧವಾಗಲಿಕ್ಕೆ.
ಅದಕ್ಕೆ ನಿಜಗುಣರು ಇನ್ನೊಂದು ಕಡೆ ಮತಿಗೆ ಮಂಗಲ ಇರುವುದು ಆವುದು ಅಂತ ಒಂದು ಪ್ರಶ್ನೆಯನ್ನ ಮಾಡಿ ಅದರ ಶುದ್ಧತೆಗಾಗಿ ಏನೇನು ಪ್ರಯತ್ನವನ್ನ ಮಾಡಿದರೂ ಕೂಡ ಬುದ್ಧಿ ಮಲಿನವಾಗಿದ್ದರೆ ಅದನ್ನ ಪರಿಶುದ್ಧ ಮಾಡಬೇಕಾಗಿತ್ತು ಅಂದ್ರೆ ಅದಕ್ಕೆ ಒಂದೇ ಒಂದು ಉಪಾಯ ಉತ್ತಮರ ಸಂಘ. ಉತ್ತಮ ಸಂಘದಿಂದ ಉತ್ತಮವಾದ ಉಪಾಯಗಳಿಂದ ಆ ದೋಷವನ್ನ ಕಳೆದುಕೊಂಡು ಶುದ್ಧವಾದ ಬುದ್ಧಿ ಇರಬೇಕು. ಆ ರೀತಿ ಆತ್ಮನಾದ ನನ್ನನ್ನು ಶುದ್ಧಿಗೊಳಿಸುವುದಕ್ಕಾಗಿ ಅವು ಇರುವುದಿಲ್ಲ. ಬುದ್ಧಿ ಅಶುದ್ಧವಾದರೆ ಅಂಥ ಬುದ್ಧಿಯನ್ನ ಶುದ್ಧ ಮಾಡೋದಕ್ಕೋಸ್ಕರ ಇವೆಲ್ಲ ಬೇಕು. ಇವು ಇಲ್ಲದೆ ಅವರ ಬುದ್ಧಿ ಶುದ್ಧವಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ಒಪ್ಪುವಂತೆ ಮಾತು. ಇದನ್ನ ಎಲ್ಲರೂ ಸ್ವೀಕಾರ ಮಾಡುವಂತ ಯೋಗ್ಯವಾದ ಅನುಭವ. ಆದರೆ ನಾನು ಶುದ್ಧ ಬುದ್ಧ ಮುಕ್ತ ಸ್ವರೂಪನಾಗಿದ್ದೇನೆ. ಆತ್ಮ ಯಾವಾಗಲೂ ಶುದ್ಧ ಅನ್ನುವ ಆತ್ಮ ಆತ್ಮನಿಗೆ ಮಲಿನ ಆಗಿಲ್ಲ. ಅದರಂತೆ ಬುದ್ಧ ಅಂದ್ರೆ ಅವನು ಆತ್ಮ ಎಂದು ಮರಣಕ್ಕೂ ಮತ್ತು ಜನನಕ್ಕೂ ಒಳಗಾಗಿಲ್ಲ. ಅವನು ಪರಿಶುದ್ಧನಾಗಿ ಶುದ್ಧನಾಗಿ ಮತ್ತು ಮುಕ್ತ ಸ್ವರೂಪನೇ ಆಗಿದ್ದಾನೆ. ಅಂದಾಗ ನನಗೆ ಅವುಗಳ ಸಂಬಂಧವು ಎಂದಿಗೂ ಇರುವುದಿಲ್ಲ ಎಂಬ ಭಾವ. ಜ್ಞಾನಿಗೆ ಜ್ಞಾನಿ ಅಂದ್ರೆ ಗೊತ್ತ ನಮಗೆ ಯಾರಿಗೆಲ್ಲವೂ ಜ್ಞಾನಿ ಅಂತ. ಇಂಥ ಜ್ಞಾನಿಗೆ ಇವು ಯಾವುದರ ಬಗ್ಗೆ ಮಾಡಬೇಕು ಅಥವಾ ಬಿಡಬೇಕು ಅನ್ನುವಂತ ಭಾವರಹಿತನಾಗಿ ಸದಾಕಾಲ ನಾನು ಪರಬ್ರಹ್ಮನೇ ಇದ್ದೇನೆ ಅನ್ನುವಂತ ಭಾವದಲ್ಲಿ ಇದ್ದವರಿಗೆ ಅವುಗಳ ಸಂಬಂಧ ನಿನ್ನೆ ದಿನ ಹೇಳಿದಂತೆ ದೇಹದ ಸಂಬಂಧಗಳು ಆತ್ಮನಿಗೆ ಸಂಬಂಧವಲ್ಲ, ಯಾವ ಒಂದು ಬಳಗದವರು ಅಂತ ಹೇಳಿದಂಗೆ ಇಲ್ಲಿ ನನಗೆ ಅವುಗಳ ಸಂಬಂಧವು ಎಂದಿಗೂ ಇರುವುದಿಲ್ಲ. ಇಲ್ಲಿ ಹೇಳುವಂತ ವಿಚಾರಗಳು ಬುದ್ಧಿಗೆ ಸಂಬಂಧವಿದ ವಿನಃ ಆತ್ಮನಾದ ನನಗೆ ಸಂಬಂಧ ಇರುವುದಿಲ್ಲ, ಇಲ್ಲಕ್ಕೆ ಬರುವುದಿಲ್ಲ. ಇದು ಬಹಳ ಮೇಲ್ಮಟ್ಟದ ವಿಚಾರ. ಇದರ ಲಕ್ಷಾರ್ಥ ತೀವ್ರತರದ ಮುಮುಕ್ಷಗಳಿಗೆ ಅರ್ಥವಾಗುವುದೇ ವಿನಃ ಸಾಮಾನ್ಯರಿಗೆ ಇದು ಅರ್ಥವಾಗುವಂತ ಅದ್ವೈತ ಶಾಸ್ತ್ರವಲ್ಲ. ದ್ವೈತ ಶಾಸ್ತ್ರವಲ್ಲ, ಇದು ಅದ್ವೈತ ಶಾಸ್ತ್ರ. ಈ ಅದ್ವೈತ ಶಾಸ್ತ್ರವನ್ನ ಯಾಕೆ ಅನಂತ ರೀತಿ ಗ್ರಂಥಕರ್ತರು ಅನಂತ ವಿಧವಾಗಿ ಯಾತಕ್ಕಾಗಿ ರಚನೆ ಮಾಡಿದರು ಅಂತ ಹೇಳಿದ್ರೆ ಅವರವರ ಭಾವಕ್ಕೆ ತಕ್ಕಂತೆ. ಸಾಮಾನ್ಯವಾಗಿ ಒಬ್ಬ
ವಜ್ರದ ಶಿಲಾಲ ವ್ಯಾಪಾರಿ ತನ್ನ ವಜ್ರದ ಅಂಗಡಿಯಲ್ಲಿ ವಜ್ರವನ್ನೇ ಮಾರುತ್ತಾನೆ ವಿನಃ ಅಲ್ಲಿ ಬಂಗಾರವನ್ನು ಮಾರುವುದಿಲ್ಲ. ಅನಂತ ಬಂಗಾರದ ಆಭರಣಗಳನ್ನ ಮಾರುವವನು ಯಾವ ಅರಿವೆಗಳನ್ನ ಮಾರುವುದಿಲ್ಲ, ಬಟ್ಟೆಗಳನ್ನ ಮಾರುವುದಿಲ್ಲ. ಬಟ್ಟೆಯನ್ನ ಮಾರಾಟ ಮಾಡುವ ಮಾಲೀಕ ತನ್ನ ಅಂಗಡಿಯಲ್ಲಿ ಎಂದೂ ಕಿರಾಣಿ ಸಾಮಾನುಗಳನ್ನು ಮಾರೋದಿಲ್ಲ. ಹೌದಿಲ್ಲ? ಆದರೂ ಕೂಡ ವಿಶೇಷತೆಯನ್ನ ವಿಚಾರ ಮಾಡಿದಾಗ ರತ್ನದ ಅಂಗಡಿ ಎಂದರೂ ಕೂಡ ಒಂದೇ ಪ್ರಕಾರದ, ಒಂದೇ ಆಕಾರದ, ಒಂದೇ ಬೆಲೆಯ ವಜ್ರಗಳನ್ನ ಆತ ಮಾರೋದಿಲ್ಲ. ಅನಂತ ಆಕಾರದ, ಅನಂತ ಪ್ರಕಾರದ, ಅನಂತ ಬೆಲೆಗಳು ಉಳ್ಳಂತ ರತ್ನಗಳ ಸಮೂಹ ಅಂದ್ರೆ ಗುಂಪುಗಳ ರತ್ನ ಇರ್ತಾವ. ಆದರೆ ಆ ರತ್ನದ ಅಂಗಡಿಗೆ ಬಂದಂತ ಗಿರಾಕಿ ತನ್ನ ಅಂಗಡಿಯಲ್ಲಿರುವಂತ ಇಂಥದ್ದೇ ರತ್ನವನ್ನ ತೆಗೆದುಕೊಳ್ಳಲು ಬಂದಿದ್ದಾನೆ ಅಂತ ಆ ಮಾಲಕನಿಗೆ ಗೊತ್ತಾಗೋದಿಲ್ಲ. ಹೌದಿಲ್ರಿ? ಅವನು ಬಂದು ಕುಂದು ವಿಚಾರವನ್ನು ಮಾಡಿ ಆ ರತ್ನದ ಸಮೂಹಗಳಲ್ಲಿ ಅನಂತ ರತ್ನಗಳನ್ನು ನೋಡಿ ಯಾವುದೋ ಒಂದು ರತ್ನವನ್ನ ತನ್ನ ಯೋಗ್ಯತೆಗೆ ಅನುಗುಣವಾಗಿ ಅದನ್ನ ತೆಗೆದುಕೊಳ್ಳುವನು. ಹೌದಿಲ್ರಿ? ಅವನು ತನ್ನ ಯೋಗ್ಯತೆಗೆ ಅನುಗುಣವಾಗಿ ಒಂದು ರತ್ನಚಯವ ಅಂದ್ರೆ ರತ್ನವನ್ನ ತೆಗೆದುಕೊಳ್ಳುವನು. ಅದಕ್ಕಾಗಿ ಹಲವು ರೀತಿಯ ಹಲವು ಬೆಲೆಯ ರತ್ನಗಳನ್ನು ಇಟ್ಟಿರುತ್ತಾನೆ ರತ್ನದ ಮಾಲೀಕ. ಬಟ್ಟೆ ಅಂಗಡಿಯಲ್ಲಿ ಹೋಗಿ ನೋಡ್ರಿ, ಬಟ್ಟೆಯನ್ನ ಖರೀದಿ ಮಾಡೋಕ್ಕೆ ಬರುವಂತ ಗಿರಾಕಿಗಳನ್ನ ನೋಡಿದಾಗ ಮಾಲಕನಿಗೆ ಈ ಕೊಂಡುಕೊಳ್ಳುವ ವ್ಯಕ್ತಿ ಇಂಥದ್ದೇ ಬಟ್ಟೆಯನ್ನ ತೆಗೆದುಕೊಳ್ಳುತ್ತಾನೆ ಅಂತ ಗೊತ್ತಿರೋದಿಲ್ಲ. ಯಾವ ಬಟ್ಟೆಯನ್ನು ತಗೊಂಡೋಗ್ತಾರೋ ಗೊತ್ತಿಲ್ಲ. ಮತ್ತೆ ಹಲವು ರೀತಿಯ ಬಟ್ಟೆಯನ್ನ ಯಾಕೆ ಇಟ್ಟದಂದ್ರೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ, ಅವರವರ ಇಷ್ಟಕ್ಕೆ ಅನುಗುಣವಾಗಿ ಆ ಬಟ್ಟೆಗಳನ್ನು ತೆಗೆದುಕೊಳ್ಳುತ್ತಾರೆ. ಆ ಬಟ್ಟೆಯನ್ನು ತೆಗೆದುಕೊಂಡ್ರೆ ಉಳಿದುವೆಲ್ಲ ಅರ್ಥಲ್ಲ, ಬೇರೆ ಯಾರೋ ತಗೊಂತಾರ. ಆ ವಜ್ರದಲ್ಲಿ ಒಂದು ವಜ್ರವನ್ನು ತಗೊಂಡಾಗ ಉಳಿದ ವಜ್ರಗಳಿಗೆ ಅರ್ಥಲ್ಲ, ಬೇರೆ ಯಾರೋ ಬಂದು ಆ ವಜ್ರವನ್ನು ಖರೀದಿ ಮಾಡ್ತಾರೆ. ಇದೇ ಪ್ರಕಾರವಾಗಿ ಬಂಗಾರದ ಅಂಗಡಿಯಲ್ಲಿ ಮಾಲಕ ಅನಂತ ರೀತಿಯ ನಾಮರೂಪದ ಆಭರಣಗಳನ್ನು ಇಟ್ಟಿರ್ತಾನೆ. ಆದರೆ ಖರೀದಿಗೆ ಬಂದಂತ ವ್ಯಕ್ತಿ ಇಂಥದ್ದೇ ತಗೊಂಡು ಹೋಗ್ತಾನಂತ ಹೇಳಕ್ ಬರಂಗಿಲ್ಲ. ಅಷ್ಟರ ಮಧ್ಯದಲ್ಲಿ ಯಾವುದೋ ಒಂದು ಆತ ತೆಗೆದುಕೊಂಡು ಹೋಗಬಹುದು. ಉಳಿದ ಆಭರಣಗಳು ಅಲ್ಲ, ಅವು ಕೂಡ ಇನ್ನೊಬ್ಬರು ಬಂದು ಅವುಗಳನ್ನು ಕೂಡ ತೆಗೆದುಕೊಳ್ಳಬಹುದು. ಈ ರೀತಿಯಾಗಿ ಜಗತ್ತಿನಲ್ಲಿ ಅನಂತ ರೀತಿಯ ಉಪಾಯಗಳನ್ನ ಪರಮಾತ್ಮ ಧರ್ಮವನ್ನ ವೇದದಲ್ಲಿ ಹೇಳಿದ,
ಭಕ್ತಿಯನ್ನ ವೇದದಲ್ಲೇ ಹೇಳಿದ, ಜ್ಞಾನವನ್ನ ಹೇಳಿ ಜ್ಞಾನದಿಂದಲೇ ಮುಕ್ತಿ ಅಂತ ಹೇಳಿದ. ಆದರೆ ಇಲ್ಲಿ ಜ್ಞಾನಿಗೆ ಏನೇನು ಬೇಕಾಗಿದೆ ಆ ಮೂರರಲ್ಲಿ ಹೋಗಬೇಕಿದ್ದವನು ಕರ್ಮವನ್ನು ಆಯ್ಕೆ ಮಾಡಿಕೊಂಡ, ಪರಲೋಕದ ಅಪೇಕ್ಷೆಯುಳ್ಳವನು ಭಕ್ತಿಯನ್ನು ಆಯ್ಕೆ ಮಾಡಿಕೊಂಡ, ದುಃಖದಿಂದ ಕಡೆಗೆ ಆಗಬೇಕು ಎನ್ನುವ ಮುಮುಕ್ಷು ಆಯ್ಕೆ ಮಾಡಿಕೊಂಡ. ಜ್ಞಾನವನ್ನ ಆಯ್ಕೆ ಮಾಡಿಕೊಂಡವನಿಗೆ ಅವನಿಗೆ ಕರ್ಮ ಉಪಾಸನೆ ಬೇಕಿಲ್ಲ ಅವನಿಗೆ. ಯಾಕಂದ್ರೆ ಅವನ ಯೋಗ್ಯತೆ ಜ್ಞಾನ. ಮತ್ತೆ ಉಳಿದು ಕರ್ಮ ಉಪಾಸನೆ ವ್ಯರ್ಥ ಅಲ್ಲ ಅವು. ಮತಿ ಮಲಿನವಾದಂತ ಸಂದರ್ಭದಲ್ಲಿ, ಪಾಪ ಹೆಚ್ಚಾದಂತ ಸಂದರ್ಭದಲ್ಲಿ, ಜ್ಞಾನಕ್ಕೆ ಹೋಗಲಿಕ್ಕೆ ಅಡಚಣೆ ಮಾಡುವಂತ ಸಂದರ್ಭದಲ್ಲಿ ಅಂಥವರ ಯೋಗ್ಯತೆ ಕರ್ಮವನ್ನ ಆಯ್ಕೆ ಮಾಡುವುದು ಮತ್ತು ಉಪಾಸನವನ್ನೇ ಆಯ್ಕೆ ಮಾಡಿಕೊಂಡು ನಂತರದಲ್ಲಿ ಜ್ಞಾನವನ್ನ ಆಯ್ಕೆ ಮಾಡಿಕೊಂಡು ಜ್ಞಾನಿಯಾಗುವುದು. ಇಷ್ಟು ಮಾತ್ರ ಇದರಲ್ಲಿ ಹೇಳಿದಂತ ವಿಚಾರ. ಅದಕ್ಕೆ ದಾನ, ಮಂತ್ರವು, ತಂತ್ರ, ಜಪ, ತಪ, ಯೋಗ, ಭಕ್ತಿಯು ದಾನ, ಮೌನ, ವಿರಾಗ, ಧರ್ಮ, ಸುಕರ್ಮ, ಗತಿ, ಬಲಿಯು, ನಾನು ಇವು ಅಲ್ಲವು. ಯಾಕೆಂದ್ರೆ ನನ್ನ ಸಂಗಡವೇನು ತೋರದು, ನನ್ನಲ್ಲಿ ಆತ್ಮನಲ್ಲಿ ಯಾವ ಇಲ್ಲ ಅಂತ. ಬುದ್ಧಿಗೆ ಇವು ಸಂಧಾನ ಮಪ್ಪವು, ಮತ್ತೆ ಆತ್ಮ ಸಂಬಂಧ ಇಲ್ಲ. ಹೊರಗಿನವರು ಶರೀರ ಸಂಬಂಧ ಅಂತ ಹೇಳಿದ್ರಿ, ಪ್ರತಿಪತ್ತಾದಿಗಳು. ಸತ್ಕರ್ಮಗಳು ಯಾರಿಗೆ ಸಂಬಂಧ ಅಂದ್ರೆ ಬುದ್ಧಿಗೆ ಸಂಬಂಧ ಇಲ್ಲ. ಬುದ್ಧಿಗೆ ಅತೀತನಾದ ನನಗೆ ನಾನು ನಿರ್ಗುಣನು, ನಿರಾಕಾರನು ಅಂತ ಹೇಳಿ ಅದನ್ನ ಕೇಳಿದ ಮೇಲೆ ಮುಂದಿನ ಶ್ಲೋಕಕ್ಕೆ ಈ ಅವತಾರಿಕೆಯಲ್ಲಿ ಮಾಡುತ್ತಾರೆ. ಈ ಬೀಜವೇ ಮುಂದಿನ ಶ್ಲೋಕದ ಬೆಳೆ ಅಂತ. ಮಂತ್ರ ತಂತ್ರಾದಿಗಳೆಲ್ಲವೂ ಮಲಿನ ಬುದ್ಧಿಗೆ ಸಂಬಂಧ ಪಟ್ಟಿರುತ್ತದೆ ಎಂತಲೂ, ನಾನು ಆ ಬುದ್ಧಿಗೆ ವಿಲಕ್ಷಣನಾಗಿ ಸಾಕ್ಷಿಯಾಗಿದ್ದೇನೆ ಎಂತಲೂ ಹೇಳಿದಿರಿ. ಕೊನೆಗೆ ಎಲ್ಲವನ್ನೇ ಬಿಡೋನ್ಗೆ ಕೊನೆಯ ಅಂತಿಮವಾದ ಮುಕ್ತಿ ಅನ್ನುವಂಥದ್ದು ಒಂದಾದಲ್ಲ, ಆ ಮುಕ್ತಿಯಾದರೂ ನಿನಗೆ ಸಂಬಂಧ ಇದೆಯೋ ಅಥವಾ ಇಲ್ಲವೋ? ಪ್ರಶ್ನೆಗಳು ನೋಡಮ್ಮ ಹೇಗಿದ್ದಾವೆ. ಈ ಮುಕ್ತಿ ಎಂಬುದಂತೂ ಆದಂದ್ರೆ ಅದು ಕೂಡ ಮೋಕ್ಷ ಎಂಬುದು ನಿನಗೆ ಸಂಬಂಧ ಆದೇನು? ಯಾರಿಗೆ ನಿರ್ಗುಣ, ನಿರಾಕಾರ, ನಿರ್ದೇಹಿ, ಅಭವನಾದಂತ ಆತ್ಮನಿಗೆ ಮುಕ್ತಿ ಸಂಬಂಧ ಇದೆಯೋ ಅಥವಾ ಇಲ್ಲವೋ ಎಂಬ ಪ್ರಶ್ನೆಗೆ ನನಗೆ ಮುಕ್ತಿಯ ಸಂಬಂಧವೂ ಇಲ್ಲ, ಬಂಧದ ಸಂಬಂಧವೂ ಇಲ್ಲ. ಯಾರಿಗಿದೆ? ಆತ್ಮನಿಗೆ. ಮೊದಲೇ ಅವನು ಮುಕ್ತನಾನ.
ಮತ್ತೆ ಮುಕ್ತನಿಗೆ ಮತ್ತೆ ಮುಕ್ತಿಯನ್ನ ಪಡೆಯಬೇಕೆಂಬ ಇಚ್ಛೆ ಈಗಾಗ್ತದೆ. ಅದಕ್ಕೆ ಮುಕ್ತಿಯೂ ಸಂಬಂಧವಿಲ್ಲ, ಬಂಧವೂ ಸಂಬಂಧವಿಲ್ಲ, ಪಾಪನೂ ಇಲ್ಲ, ಪುಣ್ಯವೂ ಇಲ್ಲ. ಇದು ಮಾಡಬೇಕು ಅನ್ನುವ ಭಾವವಿಲ್ಲ, ಇದು ಬಿಡಬೇಕು ಅನ್ನುವಂತ ಭಾವ, ಈ ದ್ವಂದ್ವಗಳ ಸಂಬಂಧವೇ ನನಗೆ ಇರುವುದಿಲ್ಲ. ಯಾಕೆ ನನಗಿಲ್ಲ ಅಂದ್ರೆ ನಾನು ಆತ್ಮ, ನಾನು ನಿರ್ಗುಣ ನಿರಾಕಾರನಾಗಿ ಹುಟ್ಟದ ಸಾಯದ ಫಲವಸ್ತುವೇ ನಾನಾಗಿ ಹುಟ್ಟು ಸಾವುಗಳ ಸಂಬಂಧವೂ ನನಗಿಲ್ಲ. ಇವರ ಬಿಡುಗಡೆಗೆ ಮಾಡುವಂತ ಪ್ರಯತ್ನವೂ ಕೂಡ ನನಗಿರುವುದಿಲ್ಲ. ಇವು ಯಾರಿಗೆ ಸಂಬಂಧ? ಈಗೆಲ್ಲ ನಾವು ಸಾಧನೆ ಮಾಡ್ತೋಲ್ಲ, ಋಷಿಗಳು ಸಾಧನೆ ಮಾಡ್ಯಾರ, ಶರಣರು ಸಾಧನೆ ಮಾಡ್ಯಾರ, ಈಗಲೂ ಸಾಧನೆಗಳು ನಡೆದೇ ಅನಂತ ಪ್ರಕಾರವಾಗಿ. ಇವು ಯಾರಿಗೆ ಸಂಬಂಧ ಅಂದ್ರೆ ಅವೆಲ್ಲವೂ ಮನೋವಿಕಾರದಿಂದ ಹುಟ್ಟಿದವುಗಳು. ಇಲ್ಲಿಂದ ಹುಟ್ಟುವವು ಮನೋವಿಕಾರ, ಮನಸ್ಸಿನ ವಿಕಾರದಿಂದ ಹುಟ್ಟಿದವುಗಳೇ ವಿನಃ ನಾನು ಆ ಮನಸ್ಸಿಗೆ ಬೇರೆ ಇದ್ದೇನೆಂಬ, ಅಲ್ಲಿ ಶರೀರಕ್ಕೂ ಬೇರೆ ಇದ್ದಿ, ಬುದ್ಧಿಗೂ ಬೇರೆ ಇದ್ದಿ, ಮನಸ್ಸಿಗೂ ಮೆಟ್ಟೇನೋ ಬೇರೆ ಇದ್ದೇನೆಂಬ ಉತ್ತರವನ್ನು ಮುಂದಿನ ವೃತ್ತದಲ್ಲಿ ಅಂದ್ರೆ ಮುಂದಿನ 70ನೇ ಶ್ಲೋಕದಲ್ಲಿ ಉತ್ತರಿಸಲಿದ್ದಾರೆ ಅಥವಾ ಉಪದೇಶಿಸಲು ಇದ್ದಾರೆ ಎನ್ನುವ ಭಾವ. ಇದು ಸ್ವಲ್ಪ ಸಾಮಾನ್ಯರಿಗೆ ಬೇಗ ಸಂಶಯ ಹೋಗೋದಿಲ್ಲ. ಮಂತ್ರ, ಧ್ಯಾನ, ಷಡಕ್ಷರಿ, ಏಕಾಕ್ಷರಿ ಇವೆಲ್ಲವೂ ಇದ್ದಾವೆ. ನವವಿಧ ಭಕ್ತಿ, ಯುಗ ಭಕ್ತಿ ಎಲ್ಲವೂ ಕೂಡ ನನಗಿಲ್ಲ ಅಂದ್ರೆ ಹೇಗೆ ತಿಳಿಯುವುದು ಅಂದ್ರೆ ಸ್ಪಷ್ಟವಾಗಿ ಅವರು ವಿಷಯವನ್ನ ಇಲ್ಲಿಯವರೆಗೂ ಮಾಡಿದೆ. ಈಗ ನಮ್ಮದೇ ಆದಂತ ಸಣ್ಣ ಉಪಾಯದಿಂದ ಇದರ ಸಂಶಯವನ್ನ ನಾವು ತಿಳಿದುಕೊಳ್ಳಲು ಈ ಕ್ಷಣದಲ್ಲಿ ಅತ್ಯಂತ ಅವಶ್ಯಕತೆ ಇರೋದು. ಯಾಕಂದ್ರೆ ಹಸಿವಾದಾಗಲೇ ಊಟ ಮಾಡ್ಬೇಕು, ಬಾಯಾರಿಕೆ ಆದಾಗೆ ನೀರು ಕುಡಿಬೇಕು. ನಮಗ ಸಂಶಯ ಶಾಸ್ತ್ರಗಳಲ್ಲಿ ಅಥವಾ ಗುರುವಿನ ವಚನದಲ್ಲಿ ಸಂಶಯ ಬಂದಾಗಲೇ ಅದರ ಪರಿಹಾರವನ್ನ ಮಾಡಿಕೊಳ್ಳಬೇಕು. ಇದು ಶ್ರೋತ್ರಿಯ ಬ್ರಹ್ಮಸ್ಥನ ಮುಖ್ಯವಾದ ಗುರಿ. ಇಷ್ಟೆಲ್ಲ ಹೇಳಿದ್ರು ಮತ್ತ ಇವು ನನಗೆ ಬೇಕಿಲ್ಲ, ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರಂದ್ರೆ ಸತ್ಯವಾದ ಮಾತು. ಬೆಂಗಳೂರಿಗೆ ನೀವು ವಾಪಸ್ ನಿಮ್ಮ ಮನೆಗೆ ಹೋಗಬೇಕಾಗಿತ್ತಂದ್ರೆ ಸಾಮಾನ್ಯ ಎಲ್ಲರ ಯೋಗ್ಯತೆ ಅನುಗುಣವಾಗಿ ವಿಚಾರ ಮಾಡಿದಾಗ ಒಂದು ಟ್ರೈನ್ ಆದ್ರೂ ಸಾಧನವನ್ನು ಪಡ್ಕೋಬೇಕು, ಒಂದು ಬಸ್ ಆದ್ರೂ ಸಾಧನೆಯನ್ನ ಮಾಡಿಕೊಳ್ಳಬೇಕು. ಎಲ್ಲಿಗೆ ಹೋಗ್ಲಿಕ್ಕೆ ಅಂದ್ರೆ ಬೆಂಗಳೂರಿಗೆ ಹೋಗ್ಲಿಕ್ಕೆ. ಬೆಂಗಳೂರಿಗೆ ಯಾಕೆ ಹೋಗ್ತೀರಮ್ಮ ನೀವು ಅಂದ್ರೆ ಅಲ್ಲಿ ನಿಮ್ಮ
ಹಲೋ ಹಲೋ